ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗೌಡಗೆರೆ ಕ್ಷೇತ್ರದ ವಸ್ತು ಸಂಗ್ರಹಾಲಯದ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಗೌಡಗೆರೆ ಕ್ಷೇತ್ರ ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಶ್ರೀ ಚಾಮುಂಡೇಶ್ವರಿ ಆವರಣದಲ್ಲಿರುವ ನಮ್ಮ ಪರಂಪರೆ ವಸ್ತು ಸಂಗ್ರಹಾಲಯವು ಗ್ರಾಮೀಣ ಸಂಸ್ಕೃತಿ, ಕೃಷಿ ಪದ್ಧತಿ ಮತ್ತು ಹಳೆಯ ಕಾಲದ ಜೀವನ ಶೈಲಿಯನ್ನು ಭವಿಷ್ಯದ ಪೀಳಿಗೆಗೆ ಪರಿಚಯಿಸುವ ಒಂದು ವಿಶಿಷ್ಟ ಮತ್ತು ಜಾಗರೂಕ ಸಂಗ್ರಹಾಲಯವಾಗಿದೆ. ಈ ಮ್ಯೂಸಿಯಂನ ಇತಿಹಾಸ ಮತ್ತು ವಿವರಣೆ ನೋಡೋಣ. ಇತಿಹಾಸ ಮತ್ತು ಹಿನ್ನೆಲೆ. ಸ್ಥಾಪನೆಯ ಉದ್ದೇಶ: ಆಧುನಿಕತೆ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ನಮ್ಮ ಹಳ್ಳಿಗಳ ಪ್ರಾಚೀನ ಆಚಾರ ವಿಚಾರಗಳು, ಕೃಷಿ ಸಲಕರಣೆಗಳು ಹಾಗೂ ನಿತ್ಯ ಬಳಕೆಯ ವಸ್ತುಗಳು ಕಣ್ಮರೆಯಾಗುತ್ತಿವೆ. ಮುಂದಿನ ಪೀಳಿಗೆಗೆ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿ ಮತ್ತು ವೈಭವದ ಪರಂಪರೆಯನ್ನು ನೇರವಾಗಿ ತೋರಿಸಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಮ್ಯೂಸಿಯಂ ಅನ್ನು ನಿರ್ಮಿಸಲಾಯಿತು. ಸ್ಥಾಪಕರು: ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳು ಹಾಗೂ ಕ್ಷೇತ್ರದ ಮುಖ್ಯಸ್ಥರಾದ ಶ್ರೀ ಡಾಕ್ಟರ್ ಜಯಚಂದ್ರ ಶರ್ಮಾ ಅವರ ಪರಿಕಲ್ಪನೆ ಮತ್ತು ಶ್ರಮದ ಫಲವಾಗಿ ಈ ಮ್ಯೂಸಿಯಂ ರೂಪುಗೊಂಡಿತು. ಸಂಗ್ರಹಣೆ: ಕರ್ನಾಟಕದ ವಿವಿಧ ಭಾಗಗಳಿಂದ, ವಿಶೇಷವಾಗಿ ಹಳೆಯ ಮೈಸೂರು ಭಾಗದ ಹಳ್ಳಿಗಳಿಂದ ದಶಕಗಳ ಕಾಲ ಸಂಗ್ರಹಿಸಿದ ಅಪರೂಪ ಪುರಾತನ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಮುಖ್ಯ ಆಕರ್ಷಣೆಗಳು ಮತ್ತು ವಿವರಣೆ. ಮ್ಯೂಸಿಯಂಗೆ ಕಾಲಿಡುತ್ತಿದ್ದಂತೆ ಹಳೆಯ ಕಾಲದ ಕರುನಾಡ ಗ್ರಾಮೀಣ ವಾತಾವರಣ ಪುನಃ ಜೀವನ ತಳೆದಂತೆ ಭಾಸವಾಗುತ್ತದೆ. ಪ್ರಮುಖ ಪ್ರದರ್ಶನ ವಿಭಾಗಗಳು: ಕೃಷಿ ಮತ್ತು ನೇಯ್ಗೆ ಉಪಕರಣಗಳು. ಪುರಾತನ ಕಾಲದಲ್ಲಿ ರೈತರು ಬಳಸುತ್ತಿದ್ದ ಮರದ ನೇಗಿಲು, ಮಣೆ, ಕಂಟೆ, ಕುಂಟೆ ಮತ್ತು ಬೀಜ ಬಿತ್ತುವ ಕೂರಿಗಳು. ಧಾನ್ಯಗಳನ್ನು ಅಳೆಯಲು ಬಳಸುತ್ತಿದ್ದ ಹಳೆಯ ಕಾಲದ ಸೇರು, ಪಾವು, ಚಟಾಕು ಮತ್ತು ಪಡಿಗೆಗಳು. ಧಾನ್ಯ ಸಂಗ್ರಹಿಸುತ್ತಿದ್ದ ಮುಖಮಂಟಪಗಳು ಹಾಗೂ ಹರಿವಾಣಗಳು. ಗೃಹ ಬಳಕೆಯ ಅಪರೂಪದ ವಸ್ತುಗಳು. ಅಡುಗೆ ಮನೆ ವಸ್ತುಗಳು, ಮಣ್ಣಿನ ಮಡಕೆಗಳು, ಹಿತ್ತಾಳೆ ಮತ್ತು ತಾಮ್ರದ ಬೃಹತ್ ಪಾತ್ರೆಗಳು. ಕಲ್ಲಿನ ಒರಳು, ಬೀಸುವ ಕಲ್ಲು, ರುಬ್ಬುವ ಕಲ್ಲು ಮತ್ತು ಮರದ ತಟ್ಟೆಗಳು. ದೀಪಗಳು, ವಿವಿಧ ವಿನ್ಯಾಸದ ಸೀಮೆ ಎಣ್ಣೆ ದೀಪಗಳು, ಕಲ್ಲಿದ್ದಲು, ಹಿತ್ತಾಳೆಯ ಆರತಿ ದೀಪಗಳು ಹಾಗೂ ಹರಳೆಣ್ಣೆಯ ದೀಪಗಳು. ಸಾಂಪ್ರದಾಯಿಕ ಕಲೆ ಮತ್ತು ಜೀವನ ಶೈಲಿ,
ಗ್ರಾಮೀಣ ಮಹಿಳೆಯರ ಹೆಣೆಯುತ್ತಿದ್ದ ರಂಗೋಲಿ ವಿನ್ಯಾಸಗಳು, ಕೈಮಗ್ಗದ ನೂಲುವ ರಾಟೆಗಳು, ಮರದ ಪೆಟ್ಟಿಗೆಗಳು, ಪತ್ರಗಳನ್ನು ಇಡುವ ಹಳೆಯ ಕಪಾಟುಗಳು, ಪಟಕಗಳು ಹಾಗೂ ಹಳೆಯ ಕಾಲದ ನಾಣ್ಯಗಳು, ನೋಟುಗಳು, ಹಳ್ಳಿಯ ಪ್ರತಿನಿತ್ಯದ ಬದುಕನ್ನು ಬಿಂಬಿಸುವ ನೈಜ ಗಾತ್ರದ ಮೇಣದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು. ಪ್ರಾಮುಖ್ಯತೆ: ಶೈಕ್ಷಣಿಕ ಮೌಲ್ಯ. ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಮತ್ತು ಯುವ ಪೀಳಿಗೆಗಳಿಗೆ ನಮ್ಮ ಹಿರಿಯರ ಸರಳ ಹಾಗೂ ಪ್ರಕೃತಿ ಪೂರಕ ಜೀವನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಲು ಇದು ಅತ್ಯುತ್ತಮ ಶೈಕ್ಷಣಿಕ ತಾಣವಾಗಿದೆ. ಕಣ್ಮರೆಯಾಗುತ್ತಿರುವ ಜಾನಪದ ಹಾಗೂ ಗ್ರಾಮೀಣ ಸಂಸ್ಕೃತಿಯನ್ನು ಜೀವಂತವಾಗಿರಿಸಲು ಈ ವಸ್ತು ಸಂಗ್ರಹಾಲಯವು ಶ್ರಮಿಸುತ್ತಿದೆ. ಗೌಡಗೆರೆಯ ವಿಶಾಲವಾದ 108 ಅಡಿ ಎತ್ತರದ ಪಂಚಮುಖಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಈ ನಮ್ಮ ಪರಂಪರೆ ಮ್ಯೂಸಿಯಂ ಪ್ರಮುಖ ಆಕರ್ಷಣೆಯಾಗಿದೆ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.